ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ತಿರುಗೊಂದಾವರ್ತಿ ದೇವರಾದ ಕರ್ತನು ನಮ್ಮನ್ನು ದಿನ ದಿನವೂ ತನ್ನ ರೆಕ್ಕೆಯ ಮರೆಯಲ್ಲಿ, ಹದ್ದು ತನ್ನ ಮರಿಯನ್ನು ರೆಕ್ಕೆಯ ಮರಿಯಲ್ಲಿ ಯಾವ ರೀತಿಯಾಗಿ ವೈರಿಗಳಿಂದ ಕಾಪಾಡಿ ಆ ಹದ್ದಿಗೆ, ಆ ಮರಿಗಳಿಗೆ ಏನು ಬೇಕು ಅದನ್ನು ಒದಗಿಸಿ ಕೊಡ್ತಾ, ಆ ತನ್ನ ಮರಿಗಳನ್ನು ಯಾವ ರೀತಿಗೆ ತನ್ನ ರೆಕ್ಕೆ ಮರೆಯಲ್ಲಿ ಮರೆ ಮಾಡಿಕೊಂಡು ಅದಕ್ಕೆ ಬೆಚ್ಚಕೆ, ಆ ಮರಿಗಳಿಗೆ ಬೆಚ್ಚಕೆಯನ್ನು ಕೊಡುತ್ತಾ, ಆ ಮರಿಗಳನ್ನು ಜೋಕಿಯಾಗಿ ಸಂರಕ್ಷಿಸುತ್ತಾ ಯಾವ ರೀತಿಯಾಗಿ ನಡೆಸ್ತದೋ ಅದಕ್ಕಿಂತ ಮಿಗಿಲಾಗಿ ದೇವರಾದ ಕರ್ತನು, ನಾನು ನೀವು ದೇವರ ಮಗನು ಮಗಳಾಗಿರುವುದರಿಂದ ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತದಲ್ಲಿ ತಂದೆ ತಾಯಿ ಆತನಾಗಿರುವುದರಿಂದ ತನ್ನ ರೆಕ್ಕೆಯ ಮರೆಯಲ್ಲಿ ಆತನು ನನ್ನನ್ನು ನಿಮ್ಮನ್ನು ಮರೆ ಮಾಡಿಕೊಂಡು ಯಾವ ವಿಧದ ರೀತಿಯಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಕೊರತೆಗಳು ಉಂಟಾಗಬಾರದೆಂಬುದಾಗಿ, ವೈರಿ ನಮ್ಮ ಜೀವಿತವನ್ನು ನಾಶ ಮಾಡಬಾರದೆಂಬುದಾಗಿ, ನಾವು ಹಸಿವಿನಿಂದ ಇರಬಾರದೆಂಬುದಾಗಿ ನಮಗೆ ದಿನ ದಿನವೂ ಆಹಾರವನ್ನು ಉಣಿಸುತ್ತಾ, ನಮ್ಮ ಜೀವಿತಕ್ಕೆ ಏನೇನು ಬೇಕಾದನ್ನು ಪ್ರೊವೈಡ್ ಮಾಡುತ್ತಾ, ನಮ್ಮ ದೇಹ ಎಂಬ ಗುಡಾರಕ್ಕೆ ಬೇಕಾದ ಆರೋಗ್ಯವನ್ನು ಕೊಡುತ್ತಾ, ನಮ್ಮ ಜೀವಿತದಲ್ಲಿ ಆತ್ಮೀಯ ಜೀವಿತದಲ್ಲಿ ಬೆಳೀಲಿಕ್ಕೆ ಬೇಕಾದ ವಾಕ್ಯದ ಮೂಲಕ ನಮ್ಮನ್ನು ಬೆಳೆಸುತ್ತಾ, ತನ್ನ ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸುತ್ತಾ, ತಮ್ಮ ಆತ್ಮನ ನಡೆಸುವಿಕೆಯಲ್ಲಿ ನಡೆಸ್ತಾ ಬರುತ್ತಿರುವಂತ ಆ ಪರಲೋಕದ ತಂದೆಯಾದ ದೇವರಿಗೆ ತಿರುಗುಂದಾವರ್ತಿ ಈ ದಿನವನ್ನು ನಮ್ಮ ಆಯುಷ್ಕಾಲಕ್ಕೆ ಕೂಡಿಸಿಕೊಟ್ಟು ವಿಶೇಷವಾದ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ನಡೆಸಲು ಸಿದ್ಧನಾಗಿರುವಂತ ಆ ಪರಲೋಕದ ತಂದೆಯಾದ ದೇವರಿಗೆ ನನ್ನ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರ ಹಸ್ತದ ಒಡೆತನಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವ ಪ್ರಿಯರೇ, ಯಾವ ವಿಧವಾದ ರೀತಿಯಲ್ಲಿ ದೇವರ ಆತ್ಮನು ನನ್ನ ನಿಮ್ಮ ಜೀವಿತದಲ್ಲಿ ಈಗಲೂ ಮಧ್ಯ ಪ್ರವೇಶಿಸಿ ತನ್ನ ಪರಲೋಕದ ವಾಕ್ಯದ ಮೂಲಕವಾಗಿ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಚ್ಛೆ ಉಳ್ಳವನಾಗಿರುವುದರಿಂದ ಆ ಮಾತುಗಳು ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನು ವೃದ್ಧಿಗೊಳಿಸುತ್ತಾ, ನಮ್ಮ ಆತ್ಮೀಯ ಜೀವಿತವನ್ನು ಅದು ಬಲಗೊಳಿಸುವಂಥದ್ದಾಗಿದೆ. ನಾವು ಆತ್ಮೀಯ ಜೀವಿತದಲ್ಲಿ ನಾವು ಬಲಗೊಳ್ಳುವಂಥ ವೇಳೆಯಲ್ಲಿ ಈ ಶರೀರ ಸಂಬಂಧವಾಗಿ ಇರುವಂಥ ಎಲ್ಲ ಬಲಹೀನತೆಯ ನೋಗಗಳು ಆ ಆತ್ಮನ ವಾಕ್ಯಗಳು ಅದನ್ನು ಡಿಸ್ಟ್ರಾಯ್ ಮಾಡಿ ಆಗ್ತದೆ. ಪ್ರಿಯ ದೇವಜನರೇ, ವಾಕ್ಯವನ್ನು ಕೇಳುವಂತ ನೀವು ಯಾರೊಬ್ಬರು ಕೂಡ ಬಲಹೀನರಲ್ಲ, ಬಲವಂತರು. ಆ ಆತ್ಮನ ಬಲ ನಿಮ್ಮಲ್ಲಿ ಇದೆ. ಯಾಕಂದ್ರೆ ದೇವರ ಆತ್ಮನು ನಿಮ್ಮೊಂದಿಗೆ ಇರುವಾಗ ಆ ಆತ್ಮನ ಬಲವು ಕೂಡ ನಿಮ್ಮೊಂದಿಗೆ ಇರ್ತದೆ. ಆ ಆತ್ಮನ ಬಲ ಕೂಡ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಿಯರೇ, ಪ್ರಿಯ ದೇವಜನರೇ, ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತವನ್ನು ಸುಂದರವಾಗಿ ರೂಪಿಸುವುದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ತನ್ನನ್ನೇ ಈ ಲೋಕಕ್ಕೆ ಆತನು ಆ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟು ನನ್ನ ನಿನ್ನ ಜೀವಿತಗಳು ಅದು ಸುಂದರಕರವಾಗಿರಬೇಕೆಂಬುದಾಗಿ, ಸುಂದರವಾಗಿ ರೂಪಿಸಲ್ಪಡುವುದಕ್ಕೋಸ್ಕರವಾಗಿ ಆತನು ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಪ್ರಿಯ ದೇವಜನರೇ, ಅನೇಕ ಸಂದರ್ಭಗಳಲ್ಲಿ ನಾವು ಎಷ್ಟೋ ಸಾರಿ ನಾವು ನಮ್ಮ ಕಷ್ಟಗಳನ್ನು ತಾಳಿಕೊಳ್ಳಲು ಆಗದೆ, ಅನೇಕ ಸಂದರ್ಭಗಳಲ್ಲಿ ಅನೇಕ ಬಲಹೀನತೆಗಳಲ್ಲಿ ಎಷ್ಟೋ ವಿಧವಾದ ರೀತಿಯಲ್ಲಿ ಗಟ್ಟಿಯಾದ ಧ್ವನಿಯಿಂದ ನಾವು ಕೂಗಿದಂಥದ್ದು ಇದೆ. ಯಾಕಂದರೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಅಸಾಧ್ಯವಾಗಿರುವಂಥ ಆ ಸಂದರ್ಭ. ಆದರೂ ಕೂಡ ಆ ಕೂಗಿದಂಥ ಸಂದರ್ಭದಲ್ಲಿ ಆ ಕೂಗು ದೇವರಾದ ಕರ್ತನ ಹೃದಯವನ್ನು ಮುಟ್ಟಿದ್ದರಿಂದ ಇವತ್ತು ನನ್ನ ನಿನ್ನ ಜೀವಿತವನ್ನು ಆ ಕೂಗಿನಿಂದ ದೇವರಾದ ಕರ್ತನು ಬಿಡಿಸಿ ಹೊರಗೆ ತಂದಿದ್ದಾನೆ. ಪ್ರಿಯ ದೇವಜನರೇ, ನಮಗಾದರೂ ಒಂದು ಅರ್ಥ ಮಾಡಿಕೊಳ್ಳಿ ಪ್ರಿಯರೇ,
ನಾವು ಯಾವ ಸಂದರ್ಭದಲ್ಲಿ ಕೂಡ ಆ ಪರಲೋಕದ ತಂದೆಯಾದ ದೇವರನ್ನು ಕೂಗುವಾಗ ಆ ಪರಲೋಕದ ತಂದೆಯಾದ ದೇವರು ನಮ್ಮೊಂದಿಗೆ ಇರ್ತಾನೆ, ನಮ್ಮ ಕೂಗನ್ನು ಕೇಳುವನಾಗಿರ್ತಾನೆ. ಪ್ರಿಯರೇ, ಯಾವ ಪರಿಸ್ಥಿತಿ ಆಗಿರಲಿ, ಲೋಕ ನಮ್ಮನ್ನು ಕೈ ಬಿಟ್ಟಿರ್ಬೋದು, ನಾವು ನಂಬಿದಂಥ ಜನರು ನಮ್ಮನ್ನು ಕೈ ಬಿಟ್ಟಿರ್ಬೋದು, ನಮ್ಮ ಕುಟುಂಬ ನಮ್ಮನ್ನು ಕೈ ಬಿಟ್ಟಿರ್ಬೋದು. ಪ್ರಿಯರೇ, ಲೋಕ ನಮ್ಮನ್ನು ಟೊಳ್ಳೆ ಎಂಬುದಾಗಿ ಭ್ರಾಂತಿಯಿಂದ ಉಸಿರಾಡುತ್ತಿರ್ಬೋದು. ಆದರೆ ನನ್ನ ನಿನ್ನ ಕರ್ತನು ನನ್ನ ನಿಮ್ಮ ಜೀವಿತದಲ್ಲಿ ಆತ ನಂಬಿಗಸ್ತಕನಾಗಿದ್ದಾನೆ. ಈ ಪ್ರತಿ ಒಂದನ್ನು ನಮ್ಮ ಕೂಗಿಗೂ, ಪ್ರತಿ ಒಂದನ್ನು ನಮ್ಮ ಪ್ರಾರ್ಥನೆಗೂ, ಪ್ರತಿಯೊಂದು ನಮ್ಮ ಮಾತಿಗೂ ಉತ್ತರ ಕೊಡುವಂತ ನನ್ನ ನಿನ್ನ ಕರ್ತನು ನನ್ನ ನಿಮ್ಮ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿಯೇ ಇದ್ದಾನೆ. ಪ್ರಿಯರೇ, ಎಲ್ಲೋ ಎಷ್ಟೋ ದೂರ, ಎಷ್ಟೋ ಕಿಲೋಮೀಟರ್ ದೂರ ಇಲ್ಲ ಪ್ರಿಯರೇ, ಸಮೀಪದಲ್ಲೇ ಇದ್ದಾನೆ. ಅದನ್ನು ನಾನು ನೀವು ದೇವರಾತ್ಮನು ಮಾತನಾಡುವಂತ ಆತನ ಜೀವವುಳ್ಳ ವಾಕ್ಯದ ಮೂಲಕ ನಾವು ಕೇಳುವುದಾದರೆ ಅದನ್ನು ಹೊಂದಿಕೊಳ್ಳಿಕ್ಕೂ ಸಾಧ್ಯ. ಆದುದರಿಂದ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂಥ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಜೀವವುಳ್ಳ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 27ನೇ ಸಂಧಿ 51ನೇ ವಚನವನ್ನು ನಾವು ಧ್ಯಾನ ಮಾಡುವ. ಮತ್ತಾಯನು ಬರೆದ ಸುವಾರ್ತೆ 27ನೇ ಸಂಧಿ 51ನೇ ವಚನವನ್ನು ನಾವು ಧ್ಯಾನ ಮಾಡುವ. ಗಟ್ಟಿಯಾಗಿ ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನೀವು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ದೇವರಾದ ಕರ್ತನಿಗೆ ನೀವು ಮೊರೆ ಇಟ್ಟಿದ್ದೀರಾ, ಯಾವ ರೀತಿಯಾಗಿ ನೀವು ಕೂಗಿದ್ದೀರಾ, ಮಹಾಧ್ವನಿಯಿಂದ ನೀವು ಕೂಗಿದ್ದೀರಾ, ಆ ಕೂಗು ಜನರ ಕಿವಿಗೆ ಬೀಳದೆ ಇದ್ದಾಗಿ ಕೂಡ, ಒಂದು ವೇಳೆ ಜನರ ಕಿವಿಗೆ ಬಿದ್ದರೂ ಕೂಡ ಅದು ಕೇಳದ ರೀತಿಯಲ್ಲಿ ಅಲಕ್ಷ್ಯ ಮಾಡಿರಬಹುದು. ಆದರೆ ಪರಲೋಕದ ತಂದೆಯಾದ ದೇವರು ಆ ನಿಮ್ಮ ಕೂಗಿಗೆ ಸಹಾಯಕನಾಗಿದ್ದುಕೊಂಡು ನಿಮ್ಮ ಕೂಗನ್ನು ಕೇಳಿ ಆ ಸಂದರ್ಭದಲ್ಲಿ ನಿಮ್ಮ ಕೂಗಿನ ನಿಮಿತ್ತವಾಗಿ ನಿಮಗೆ ಯಾವ ಸಂದರ್ಭದಲ್ಲಿ ಯಾವ ಸಹಾಯ ನಿಮಗೆ ಬೇಕಾಗಿತ್ತು ಆ ಸಹಾಯವನ್ನು ಮಾಡಿದಂಥ ಕರ್ತನು. ಇಲ್ಲಿ ದೇವರಾದ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಏಸು ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಎಂಬುದಾಗಿ. ಇಲ್ಲಿ ಮಹಾಧ್ವನಿ ಇದು ಪ್ರಾಮುಖ್ಯವಾಗಿದೆ. ಮಹಾಧ್ವನಿ ಅಂದರೆ ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿ. ಇಲ್ಲಿ ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿ ಕೊಟ್ಟಂತ ವೇಳೆಯಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ನಾವು ಮೇಲಿನ ವಾಕ್ಯವನ್ನು ನಾವು ನೋಡುವುದಾದರೆ 12 ಗಂಟೆಯಿಂದ 3 ಗಂಟೆ ತನಕ ಆ ದೇಶದಲ್ಲೆಲ್ಲ ಕತ್ತಲೆ ಕವಿಯಿತು ಎಂಬುದಾಗಿ. ಯಾಕಂದ್ರೆ ಈ ಮಹಾಧ್ವನಿ ಆ ಕತ್ತಲೆಯ ಸಂಗತಿ, ಆ ಪಾಪದ ಸಂಗತಿ ಆ ಲೋಕದ ಜನರಲ್ಲಿ ಅದು ತುಂಬಿತ್ತು ಪ್ರಿಯರೇ. ಆ ಪಾಪದ ಆ ಧ್ವನಿ, ಆ ಬಿಡುಗಡೆಯ ಧ್ವನಿ, ಆ ದೇವರ ಆತ್ಮನೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂತ ಆ ಉದ್ದೇಶ, ಆ ಚಿತ್ತವನ್ನು ತನ್ನ ಮಗನ ಮೂಲಕವಾಗಿ ಆ ನೆರವೇರಿಸುವಂತ ಆ ಸಂದರ್ಭ, ಆ ಸಮಯ ಅಲ್ಲಿ ಕೂಡಿ ಬಂತು. ಯೇಸು ಮಹಾಧ್ವನಿಯಿಂದ ಕೂಗಿದಂತೆ ಅಲ್ಲಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನೆಂಬುದಾಗಿ ಆಯಿತು. ನನಗೋಸ್ಕರ ನಿಮಗೋಸ್ಕರವಾಗಿ ಆತನು ಮಹಾಧ್ವನಿಯಿಂದ ಕೂಗಿದ. ಆ ಧ್ವನಿ, ಹಲ್ಲೆಲೂಯಾ, ಆ ಧ್ವನಿಗೆ ಅಲ್ಲಿ ಮಗನಿಗೆ ತಂದೆ ಸಹಾಯ ಮಾಡಲಿಲ್ಲ. ಯಾಕಂದ್ರೆ
ಮಗನ ಮೂಲಕವಾಗಿ ನನಗೆ ನಿಮಗೆ ಸಹಾಯ ಮಾಡುವುದಕ್ಕೋಸ್ಕರವಾಗಿ ಒಂದು ವೇಳೆ ಅಲ್ಲಿ ಮಗನಾಗಿ ತಂದೆಯಾಗಿ ಇಬ್ಬರು ಒಂದಾಗಿ ಇರ್ತಿದ್ರೆ ಇವತ್ತು ನ್ಯಾಯ ತೀರ್ಪು, ಆ ಜಡ್ಜ್ಮೆಂಟ್ ನನಗೂ ನಿನಗೂ ಇರ್ತಿತ್ತು. ಆ ಮಹಾಧ್ವನಿ, ಆ ಜಡ್ಜ್ಮೆಂಟ್ ಇಂದ ನನ್ನನ್ನು ನಿನ್ನನ್ನು ಬಿಡುಗಡೆಗೊಳಿಸಿದೆ ಪ್ರಿಯರೇ. ಆ ಜಡ್ಜ್ಮೆಂಟ್, ಆ ಮರಣ, ಪಾಪದ ಸಂಬಳ ಮರಣ. 12 ಗಂಟೆಯಿಂದ 3 ಗಂಟೆಯ ತನಕ ಆ ದೇಶದಲ್ಲೆಲ್ಲ ಕತ್ತಲೆ ಕತ್ತಲೆ ಕವಿಯಿತು. ಯಾಕಂದ್ರೆ ಆ ಕತ್ತಲೆ ಪಾಪದ ಜೀವಿತವನ್ನು ಸೂಚಿಸ್ತದೆ. ಆ ಲೋಕದ ಇವತ್ತಿನ ದಿನದಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಇದ್ದಂತ ಆ ಪಾಪ ಶಾಪದ ಆ ಬಂಧನದಿಂದ ಕೂಡಿದಂತಹ ಧ್ವನಿಯಾಗಿತ್ತು. ಅದು ಬಿಡುಗಡೆಯ ಧ್ವನಿಯಾಗಿತ್ತು ಪ್ರಿಯರೇ. ನನ್ನ ನಿನ್ನ ಜೀವಿತದಲ್ಲಿ ಅದು ಬಿಡುಗಡೆಯಾಗಿತ್ತು. ಮಗನ ಜೀವಿತದಲ್ಲಿ ಬಿಡುಗಡೆ ಅಲ್ಲ, ನನ್ನ ನಿನ್ನ ಜೀವಿತದಲ್ಲಿ ತಂದೆಯಾದ ದೇವರು ಮಗನ ಮೂಲಕವಾಗಿ ಬಿಡುಗಡೆ ಕೊಟ್ಟಂತ ಧ್ವನಿ ಅದು. ಇವತ್ತು ಮಗನ ಮೂಲಕ ಇವತ್ತು ನಾನು ನೀವು ಫ್ರೀ ಆಗಿದ್ದೇವೆ ಪ್ರಿಯರೇ. ಇವತ್ತು ಸೈತಾನನ ಅಂಧಕಾರದ ದೊರೆತನದಿಂದ ನನ್ನನ್ನು ನಿನ್ನನ್ನು ಆ ಧ್ವನಿ ಬಿಡುಗಡೆ ಕೊಟ್ಟಿದೆ. ಆ ಮಹಾ ಧ್ವನಿ ಬಿಡುಗಡೆ ಕೊಟ್ಟಿದೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರಾದ ತೆರೆಯು ಮೇಲಿನಿಂದ ಹಿಡಿದು ಕೆಳಗೆ ತನಕ ಹರಿದು ಇಬ್ಬಾಗ ಆಯಿತು, ಅದು ಹರಿದು ಹೋಯಿತು ಎಂಬುದಾಗಿ. ಇಲ್ಲಿ ಧರ್ಮಶಾಸ್ತ್ರ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಧರ್ಮಶಾಸ್ತ್ರವನ್ನು ಕೆಡುವುದಕ್ಕೆ ಬರಲಿಲ್ಲ, ಅದನ್ನು ನೆರವೇರಿಸುವುದಕ್ಕೆ ಬಂದೆನು. ಇವತ್ತಿನ ದಿನದಲ್ಲಿ ಪ್ರಿಯ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ಇವತ್ತು ನನ್ನ ನಿನ್ನ ಸ್ವರವನ್ನು ಕೇಳುವುದಕ್ಕಾಗಿ ಮಗನ ಮೂಲಕವಾಗಿ ಇವತ್ತು ತಂದೆಯಾದ ದೇವರು ನನ್ನನ್ನು ನಿನ್ನನ್ನು ಕನೆಕ್ಟ್ ಮಾಡುವವನಾಗಿದ್ದಾನೆ. ಇವತ್ತು ನೇರವಾಗಿ ತಂದೆಯಾದ ದೇವರು ನನ್ನನ್ನು ನಿನ್ನನ್ನು ನೋಡುವುದಾದರೆ, ನನ್ನನ್ನು ನಿನ್ನನ್ನು ಕನೆಕ್ಟ್ ಮಾಡುವುದಾದರೆ ನಾನು ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ಅಂಥ ಸಂಗತಿಗಳು ಇವತ್ತು ಲೋಕದಲ್ಲಿ ನನ್ನ ನಿನ್ನ ಜೀವಿತದಲ್ಲಿ ಕೂಡ ಇದೆ, ಆದರೆ ಮಗನ ಜೀವಿತದಲ್ಲಿ ಇಲ್ಲ. ಯಾಕಂದ್ರೆ ಮಗನು ಪರಿಪೂರ್ಣವಾದ ಆ ಬಿಡುಗಡೆಯನ್ನು ನಂಗೂ ನಿನ್ಗೂ ದಯಪಾಲಿಸಿ ಕೊಟ್ಟಿದ್ದಾನೆ. ಆ ಮಹಾಧ್ವನಿ ನಂಗೋಸ್ಕರ ನಿನ್ಗೋಸ್ಕರ ಆ ಬಿಡುಗಡೆಯ ಧ್ವನಿಯಾಗಿತ್ತು, ಆಶೀರ್ವಾದದ ಧ್ವನಿಯಾಗಿತ್ತು, ಸ್ವಸ್ಥತೆಯ ಧ್ವನಿಯಾಗಿತ್ತು, ಬಿಡುಗಡೆಯ ಧ್ವನಿಯಾಗಿತ್ತು, ಆತ್ಮನ ನಡೆಸುವಿಕೆಯ ಧ್ವನಿಯಾಗಿತ್ತು. ಇವತ್ತು ಆ ಒಂದು ಧ್ವನಿ, ಆ ಮಹಾಧ್ವನಿ ಇವತ್ತು ನನಗೋಸ್ಕರ ನಿನ್ಗೋಸ್ಕರ ಪ್ರಾಣವನ್ನು ಬಿಟ್ಟು ಆ ಬಿಡುಗಡೆಯಲ್ಲಿ ನಡೆಸಿದೆ ಪ್ರಿಯರೇ. ಕಳೆದ ವಾರದಲ್ಲಿ ತೀರಿತು ಎಂಬುದಾಗಿ, ತೀ ಅಂದರೆ ಏನು, ರೀ ಅಂದರೆ ಏನು, ತೂ ಅಂದರೆ ಏನು, ಅದರ ರೆವಲೇಷನ್ ಅನ್ನು ಪರಿಶುದ್ಧಾತ್ಮನು ನಿಮಗೆ ತಿಳಿಯಪಡಿಸಿದ್ದಾನೆ ಪ್ರಿಯರೇ. ಇವತ್ತು ಆ ಕೂಗು, ಆ ಮಹಾಧ್ವನಿ, ಅದು ಬಿಡುಗಡೆಯ ಧ್ವನಿ, ಅದು ಕೊನೆಯ ಧ್ವನಿಯಾಗಿತ್ತು ಪ್ರಿಯ ದೇವ ಜನರೇ. ಯಾಕಂದ್ರೆ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಹೇಳ್ತಾನೆ, ತಂದೆ ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದಲ್ಲೆಲ್ಲ ಕತ್ತಲೆ, ಆ ಪಾಪದ ಆ ಪಾತ್ರೆಯಲ್ಲಿ ಅದು ತುಂಬಿತ್ತು ಪ್ರಿಯರೇ. ಅದು ಕ್ಲಿಯರ್ ಆಗಬೇಕಾದರೆ ಈ ಮಹಾಧ್ವನಿ ಬರಲೇಬೇಕಿತ್ತು. ಯಾವಾಗ ಈ ಮಹಾಧ್ವನಿ ಬಂತ, ಅಲ್ಲಿ ನನಗೆ ನಿನಗೆ ಸೈತಾನನ ವಶದಲ್ಲಿ ಇದ್ದಂತ ನನ್ನನ್ನು ನಿನ್ನನ್ನು ಈ ಮಹಾಧ್ವನಿ ಬಿಡುಗಡೆಗೊಳಿಸಿದೆ. ರಿಹಾತಾರ ಕರ ಮಂದೇರಿ ಬಿಯಾಲರವ. ಇವತ್ತು ಎಷ್ಟೊಂದು ಸಂತೋಷಕರವಾದ ಸಂಗತಿ ಪ್ರಿಯರೇ. ಮಹಾಧ್ವನಿ ಇವತ್ತು ಈ ಸ್ವರವನ್ನು ಇವತ್ತು ಎಷ್ಟು ಜನರು ಈ ಸ್ವರದಲ್ಲಿ ಎಷ್ಟು ಜನರು ಸಂತೋಷ ಪಡ್ತಾ ಇದ್ದೀರಾ ನೀವು? ಇದು ನಿಮ್ಮ ಜೀವಿತಕ್ಕೆ ಒಂದು ದೊಡ್ಡ ಬಿಡುಗಡೆ. ಆ ಸ್ವರ ಇಡೀ ಪರಲೋಕ ರಾಜ್ಯವನ್ನೇ ಕದಲಿಸಿದೆ ಪ್ರಿಯರೇ. ಪಾಪ ಶಾಪದಲ್ಲಿ ಇದ್ದಂತ ನನ್ನನ್ನು ನಿನ್ನನ್ನು ಆ ಸ್ವರ, ಆ ಧ್ವನಿ ಆ ಬಿಡುಗಡೆಗೊಳಿಸಿದೆ ಪ್ರಿಯರೇ. ಆ ಒಂದು ಧ್ವನಿ,
ಆ ಒಂದು ಸ್ವರಕ್ಕೋಸ್ಕರವಾಗಿ ಆ ಒಂದು ಬಿಡುಗಡೆ ನನ್ನ ನಿನ್ನ ಜೀವಿತದಲ್ಲಿ ಆಗಬೇಕಾಗಿತ್ತು. ಅದಕ್ಕೆ ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು, ಮಗನು ಅಪರಾಧಿಯಾದ, ತಂದೆ ಅಲ್ಲಿ ನ್ಯಾಯಾಧಿಪತಿಯಾದ. ಪ್ರಿಯರೇ, ಇಲ್ಲಿ ಅಪರಾಧ, ಇಲ್ಲಿ ನ್ಯಾಯಾಧಿಪತಿ, ಮಧ್ಯದಲ್ಲಿ ಈ ದಂಡನೆ, ಈ ಮಹಾಧ್ವನಿ, ಇದು ನನಗೆ ನಿನಗೆ ಕೊಟ್ಟಂತ ಬಿಡುಗಡೆಯ ಮಾರ್ಗವಾಗಿದೆ. ಹಲ್ಲೆಲೂಯಾ! ಎಷ್ಟೊಂದು ಸಂತೋಷಕರ. ನಾನು ನೀವು ಈ ಪರಲೋಕ ರಾಜ್ಯಕ್ಕೋಸ್ಕರವಾಗಿ ನಾನು ನೀವು ಏನನ್ನು ಮಾಡಲಿಲ್ಲ ಪ್ರಿಯರೇ. ತಂದೆಯಾದ ದೇವರು ತನ್ನ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟ. ಈ ಮಹಾಧ್ವನಿ ಬರಬೇಕಾದ್ರೆ, ಈ ಒಂದು ಧ್ವನಿ ಬರೋದಕ್ಕಿಂತ ಮುಂಚಿತವಾಗಿ ಆತನ ಜೀವಿತದಲ್ಲಿ ಅಲ್ಲಿ ಫರಿಸಾಯರು, ಶಾಸ್ತ್ರಿಗಳು ಯಾವ ರೀತಿಯಲ್ಲಿ ಆತನ ಕೊರಡೆಯಿಂದ ಹೊಡೆದಾಗಲೂ ಕೂಡ ಈ ಧ್ವನಿ ಬರಲಿಲ್ಲ ಪ್ರಿಯರೇ. ಚಾಟಿ ಏಟು ಬಿದ್ದಾಗಲೂ ಕೂಡ ಈ ಧ್ವನಿ ಬರಲಿಲ್ಲ ಪ್ರಿಯರೇ. ಯಾಕೆ ಹೊಡಿತೀರೆಂಬುದಾಗಿ ಕೂಡ ಬರಲಿಲ್ಲ ಆ ಧ್ವನಿ. ಮುಳ್ಳಿನ ಕಿರೀಟ ಧರಿಸುವಾಗಲೂ ಕೂಡ ಈ ಧ್ವನಿ ಬರಲಿಲ್ಲ ಪ್ರಿಯರೇ. ಆತನ ಕೈ ಕಾಲುಗಳಿಗೆ ಮೊಳೆಯನ್ನು ಹೊಡೆಯುವಾಗಲೂ ಕೂಡ ಈ ಧ್ವನಿ ಬರಲಿಲ್ಲ. ಆದರೆ ಈ ಧ್ವನಿ ಬಂದದ್ದು ಜಡ್ಜ್ಮೆಂಟ್ ಅಲ್ಲಿ. ಮಗನು ಅಪರಾಧಿಯಾದ, ತಂದೆ ನ್ಯಾಯಾಧಿಪತಿಯಾದ. ಇಲ್ಲಿ ಆ ಜಡ್ಜ್ಮೆಂಟ್ ಬಂತು. ನನ್ನ ನಿನ್ನ ಪಾಪದ ಹೊರೆ ಮಗನ ಮೇಲೆ ಇಳಿಸಲ್ಪಟ್ಟಿತು. ಆ ಪಾಪದ ಹೊರೆಯ, ಆ ಬಿಡುಗಡೆಯ ಆ ಸ್ವರ ಆತನಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಕಠಿಣವಾದ ನೋವು. ಆದರೆ ಆ ನೋವು ನನ್ನ ನಿಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನೇ ಕೊಡಲ್ಪಟ್ಟಿದೆ. ಒಂದು ಗರ್ಭಿಣಿ ಹೆಂಗಸು, ಒಂದು ಗರ್ಭಿಣಿ ಸ್ತ್ರೀ ತನ್ನ ಪ್ರಸವ ವೇದನೆಯ ಸಮಯದಲ್ಲಿ ಯಾವ ರೀತಿಯಾಗಿ ನರಳಾಡ್ತಾಳೆ, ಯಾವ ರೀತಿ ಕಷ್ಟಪಡ್ತಾಳೆ, ಮರಣಕ್ಕೂ ಕೂಡ ಅಲ್ಲಿ ಹೋಗುವಂತ ಪರಿಸ್ಥಿತಿ ಕೂಡ ಇರ್ತದೆ. ಆದರೆ ಯಾವಾಗ ಒಂದು ಮಗು ಅವಳ ಗರ್ಭದಿಂದ ಹೊರಗೆ ಬರ್ತದೋ, ಒಂದು ಹೊಸ ಜೀವ, ಒಂದು ಹೊಸ ಜೀವಕ್ಕೆ ನಾನು ಜನ್ಮ ಕೊಟ್ಟೆ ಎಂಬುದಾಗಿ ಸಂತೋಷ ಪಡ್ತದೆ. ಅದೇ ರೀತಿಯಾಗಿ ಆ ಗರ್ಭದಲ್ಲಿ ನನ್ನನ್ನು ನಿಮ್ಮನ್ನು ಯೇಸು ಸ್ವಾಮಿ, ಅದು ಪಾಪದ ಗರ್ಭ, ಪಾಪದ ಗರ್ಭವಾಗಿತ್ತು ಪ್ರಿಯರೇ. ಆ ಧ್ವನಿ, ಆ ಒಂದು ಧ್ವನಿ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಅದು ಯಾವಾಗ ಆ ಧ್ವನಿಯನ್ನು ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನ, ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಸಂತೋಷ, ಸಮಾಧಾನ. ಹಲ್ಲೆಲೂಯಾ! ಒಳ್ಳೆಯ ಜೀವಿತದಲ್ಲಿ ಈ ಧ್ವನಿಯಿಂದ ಇವತ್ತು ಯೇಸುವಿನ ಈ ಒಂದು ಮಹಾಧ್ವನಿ ಇವತ್ತು ಒಳ್ಳೆಯ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇವತ್ತು ನಾನು ನೀವು ಜೀವಿಸ್ತಾ ಇರ್ತಿರುವುದಾದರೆ ಇದು ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ನಮಗೆ ಕೊಟ್ಟಂತ ಒಂದು ಒಳ್ಳೆ ಕೃಪೆಯ ಅವಕಾಶ. ನಾನು ನೀನು ಏನನ್ನು ಪ್ರಯಾಸ ಪಡಲಿಲ್ಲ. ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು. ಅದು ಶಾಪ, ಅದು ನನ್ನ ನಿನ್ನ ಶಾಪವಾಗಿತ್ತು. ಆತನು ಹೊತ್ತುಕೊಂಡ. ತಂದೆಯವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದಾಗಿ ಅವರು ಅರಿಯರು. ಏನ್ರಿ, ಏನು ಪ್ರೀತಿ ಇದು! ಇಂಥ ಪ್ರೀತಿ ಯಾವಾಗಲಾದರೂ ಒಂದು ದಿನ, ಒಂದು ಕ್ಷಣ ಯಾರ ವಿಷಯದಲ್ಲಾದರೂ ನಾವು ತೋರಿಸಿದೀವ? ಇವತ್ತು ನಮ್ಮ ಜೀವಿತದಲ್ಲೇ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ಇವತ್ತು ಆ ಪ್ರೀತಿಯನ್ನು ನನಗೆ ನಿಮಗೆ ಕೊಟ್ಟಿದ್ದಾನೆ. ಆ ಪ್ರೀತಿಯ ಆ ಧ್ವನಿ, ಆ ಬಿಡುಗಡೆಯ ಧ್ವನಿ, ಮಹಾಧ್ವನಿ. ಪ್ರಿಯ ದೇವಜನರೇ, ಇವತ್ತಿನ ದಿನ ಆ ತೆರೆಯು, ಯೆರೂಸಲೇಮಿನ ಆಲಯದ ತೆರೆಯು ಮೇಲಿನಿಂದ ಕೆಳಗೆ ತನಕ, ಕೆಳಗಿನಿಂದ ಮೇಲೆ ಹೋಗಲಿಲ್ಲ, ಮೇಲಿನಿಂದ ಕೆಳಗೆ ತನಕ. ಯೇಸುವಿನ ರಕ್ತ ಕೆಳಗಿನಿಂದ ಹೋಗ್ಲಿ, ತಲೆಯಿಂದ
ಮುಳ್ಳಿನ ಕೀಟದಿಂದ ಸುರಿಸಲ್ಪಟ್ಟಂತ ಆ ರಕ್ತ ಕೆಳಗಿನ ಪಾದದವರೆಗೂ ಒಂದು ಡ್ರಾಪ್ ಕೂಡ ಆತನಿಗೋಸ್ಕರವಾಗಿ ಆ ರಕ್ತ ಉಳಿಲಿಲ್ಲ ಪ್ರಿಯರೇ. ಕೊನೆಯದಾಗಿ ಪಕ್ಕೆಯಿಂದ ಬಂದದ್ದು ನೀರು, ರಕ್ತ ಮತ್ತು ನೀರು. ರಕ್ತ ನನ್ನ ನಿಮ್ಮ ಪಾಪಗಳನ್ನು ಶುದ್ಧೀಕರಿಸಿದೆ. ಆ ನೀರು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಂಥ ಆತನ ಮಕ್ಕಳಾದ ನನ್ನ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ದೇಹದಲ್ಲಿ ಬ್ಯಾಪ್ಟಿಸಮ್ ನಾವಾಗಿದ್ದೀವಿ. ಈ ಬ್ಯಾಪ್ಟಿಸಮ್ ಈ ಮಹಾಧ್ವನಿಯಾಗಿದೆ, ಬಿಡುಗಡೆಯಾಗಿದೆ. ಪ್ರಿಯ ದೇವಜನರೇ, ಇವತ್ತು ನಾವು ದೇವರ ವಾಕ್ಯವನ್ನು ಒಂದು ಯಾವ ರೀತಿಯಾಗಿ ನಾವು ಅದನ್ನು ತಕ್ಕೊಂಡು ನಾವು ಓದ್ತಾ ಇದ್ದೀವಿ, ಆತ್ಮಿಕವಾಗಿ ನಮ್ಮ ಹೃದಯಕ್ಕೆ ಟಚ್ ಆಗುವ ರೀತಿಯಲ್ಲಿ ಪರಿಶುದ್ಧಾತ್ಮನೊಂದಿಗೆ ನಾವು ಕನೆಕ್ಟ್ ಆಗಿ ನಾವು ತಗೊಳ್ತಾ ಇದ್ದೀವ. ಪರಿಶುದ್ಧ ಹೋಲ್ ಸ್ಪಿರಿಟ್ ಮೂಲಕ ನಾವು ಅದನ್ನು ತಗೊಳ್ಳೋದಾದರೆ ಆ ರೆವಲ್ಯೂಷನ್ ಅನ್ನು ಆತನು ತಿಳಿಯಪಡಿಸ್ತಾನೆ. ಒಂದು ವೇಳೆ ಈ ಮಹಾಧ್ವನಿ ಮಗನ ಮೂಲಕ ಬರದೆ ಹೋಗುತ್ತಿದ್ದರೆ ಇವತ್ತು ನನಗೆ ನಿನಗೆ ಜಡ್ಜ್ಮೆಂಟ್ ಇರ್ತಿತ್ತು, ನ್ಯಾಯ ತೀರ್ಪು ಇರ್ತಿತ್ತು. ಈ ನ್ಯಾಯ ತೀರ್ಪಿನ ಈ ಕಠಿಣವಾದ ತೀರ್ಪು ಅದು ಮರಣವಾಗಿತ್ತು. ಅದು ನನ್ನ ನಿನ್ನ ಪಾಪದ ಸಂಬಳ ಮರಣವಾಗಿತ್ತು. ಆ ನನ್ನ ನಿನ್ನ ಪಾಪದ ಶಾಪದ ಸಂಬಳವಾಗಿರುವಂಥ ಆ ಮಹಾಧ್ವನಿಯಿಂದ ಯೇಸು ಸ್ವಾಮಿ ನನ್ನನ್ನು ನಿನ್ನನ್ನು ಬಿಡುಗಡೆಗೊಳಿಸಿದ. ಇವತ್ತಿನ ದಿನದಲ್ಲಿ ಪ್ರಿಯರೇ, ನನಗೆ ನಿನಗೆ ಯಾವುದು ಒಂದು ತಿಳ್ಕೊಳ್ಳಿ, ನಿಮ್ಮ ಜೀವಿತದಲ್ಲಿ ಏನೇ ಬೇಕಿದ್ರೂ ಕೂಡ ಇವತ್ತು ಫ್ರೀ ಆಗಿದೆ. ಯೇಸು ಸ್ವಾಮಿ ಮಾಡಿದ್ದಾನೆ. ಯಾಕಂದ್ರೆ ಮೇಲಿನಿಂದ ಕೆಳಗೆ ತನಕ ಆ ಬಾಗಲು ಇಬ್ಬಾಗವಾಗಿದೆ. ಆ ಧರ್ಮಶಾಸ್ತ್ರ ಮುರಿಯಲ್ಪಟ್ಟಿದೆ. ಆ ಧ್ವನಿ ಅದನ್ನು ಎಲ್ಲವನ್ನು ನೆರವೇರಿಸಿದೆ. ಇವತ್ತು ಯಾರ ಹತ್ರ ಹೋಗಿ ನಾವು ಸಹಾಯ ಕೇಳಬೇಕಾಗಿ, ನಮ್ಮ ಕಷ್ಟಗಳನ್ನು ಹೇಳಬೇಕಾಗಿ, ನಮ್ಮ ನೋವನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೇರವಾಗಿ ದೇವರ ಆತ್ಮನೊಂದಿಗೆ ನಾವು ಹೇಳ್ಬೋದು. ಈಗಲೂ ಕೂಡ ರೋಮನ್ ಕ್ಯಾಥೋಲಿಕ್ ಅಲ್ಲಿ ಇದೆ. ನಾನು ನೇರವಾಗಿ ಹೇಳ್ತಿದ್ದೀನಿ ಪ್ರಿಯರೇ, ಇವತ್ತು ಮಾಡಿದ್ದೇನೆ ಏನೇ ತಪ್ಪು ಮಾಡಿದ್ರು ಕೂಡ ಒಂದು ಬಾಕ್ಸ್ ಹತ್ರ ಹೋಗಿ ಅಲ್ಲಿ ಅವರ ಫಾದರ್ ಹತ್ರ ಹೋಗಿ ನಾನು ಇಂತಿಂಥ ತಪ್ಪು ಮಾಡಿದ್ದೀನಿ, ಇಂತಿಂಥ ಪಾಪ ಮಾಡಿದ್ದೀನಿ ಎಂಬುದಾಗಿ ಅವರು ಅರಿಕೆ ಮಾಡ್ತಾರೆ. ಓಕೆ, ಈಗ ಫಾದರ್ ನಿಮ್ಮ ಜೀವಿತದಲ್ಲಿ ನಿಮ್ಮ ಪಾಪ ಶಾಪವನ್ನು ಶುದ್ಧೀಕರಿಸಲಿಕ್ಕೆ, ನಿಮ್ಮ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಅವ್ರಿಗೆ ಅಧಿಕಾರ ಇರುವುದಾದರೆ ಹಾಗಾದರೆ ಯೇಸು ಸ್ವಾಮಿ ಯಾಕೆ ಬರಬೇಕಿತ್ತು? ಇಲ್ಲಿ ಅವರು ಮಾಡಿದ ತಪ್ಪನ್ನು ಯಾರು ತೀರಿಸಲಿಕ್ಕೆ ಸಾಧ್ಯ? ಯಾವ ಮನುಷ್ಯನಿಂದ ಪಾಪ ಶಾಪವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ, ಯೇಸುವಿನಿಂದ ಮಾತ್ರ. ತಿರುಗಿ ಆ ಧರ್ಮಶಾಸ್ತ್ರದಲ್ಲಿ ಬೀಳ್ಬೇಡಿ. ನಿಮ್ಮ ಜೀವಿತದಲ್ಲಿ ನೀವು ಏನು ತಪ್ಪು ಮಾಡಿದ್ದೀರಾ, ಏನು ಪಾಪ ಮಾಡಿದ್ದೀರಾ, ನೇರವಾಗಿ ದೇವರ ಬಳಿಗೆ ನೀವು ಹೋಗಿ ದೇವರ ಆತ್ಮನಲ್ಲಿ ನೀವು ಹೇಳಿಕೊಳ್ಳಿ. ಯಾವ ಮನುಷ್ಯನೊಂದಿಗೆ ಅದನ್ನು ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ದೇವರಾದ ಕರ್ತನು ದೊಡ್ಡ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಆ ಯೆರೂಸಲೇಮಿನ ಆಲಯದ ತೆರೆ ಎಂಬುದು ಇಬ್ಬಾಗ ಆಗಿದೆ. ಫ್ರೀಯಾಗಿ ನಾವು ಒಳಗೆ ಹೋಗ್ಬೋದು, ಫ್ರೀಯಾಗಿ ದೇವರ ಆತ್ಮನೊಂದಿಗೆ ನಾವು ಹೋಗ್ಬೋದು ಪ್ರಿಯರೇ. ಆ ಬಾಗಲು, ಆ ಧರ್ಮಶಾಸ್ತ್ರದ ಬಾಗಲು ಅದು ಮುಚ್ಚಲ್ಪಟ್ಟಿತ್ತು. ದೇವರ ಆತ್ಮನೊಂದಿಗೆ ನೇರವಾಗಿ ಹೋಗುವಂತ ಅವಕಾಶ ನಿನಗೆ ಇರಲಿಲ್ಲ. ಈಗ ಮಗನ ಮೂಲಕವಾಗಿ ಅದು ಆ ಅವಕಾಶ ಸಿಕ್ಕಿದೆ. ಆ ತೆರೆ ಇಬ್ಬಾಗವಾಗಿದೆ, ಅದು ತೆರೆಯಲ್ಪಟ್ಟಿದೆ, ಅದು ಮುರಿಯಲ್ಪಟ್ಟಿದೆ. ಮಹಾಧ್ವನಿಯಿಂದ ದೊಡ್ಡ ಬಿಡುಗಡೆಯನ್ನು ಕೊಟ್ಟಿದೆ ಪ್ರಿಯರೇ ನಿಮಗೆ. ಇವತ್ತಿನ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ದೊಡ್ಡ ಬಿಡುಗಡೆಯನ್ನು, ಜಯವನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ಆ ಪಾಪದ ಅರುಹನ್ನು ಉಂಟು ಮಾಡುವಂತಹ ಧರ್ಮಶಾಸ್ತ್ರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮುರಿದಾಕಿದ್ದಾನೆ. ಅದು ಮೇಲಿನಿಂದ ಕೆಳಗೆ ತನಕ ಹರಿದು ಇಬ್ಬಾಗವಾಗಿದೆ. ಹೀಗೆ ಇಬ್ಬಾಗ ಆದದ್ದನ್ನು ನೀವು ಒಂದುಗೂಡಿಸಬೇಡಿ. ಯಾಕಂದ್ರೆ ಆ ಮಹಾಧ್ವನಿ, ಆ ಬಂಧನದ ಧ್ವನಿ ಇವತ್ತು ನಿಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಕೊಟ್ಟಿದೆ. ಆ ಬಿಡುಗಡೆಯನ್ನು ನೀವು ಹೊಂದಿಕೊಳ್ಳಿ ಪ್ರಿಯರೇ. ಇವತ್ತು ಪ್ರತಿಯೊಬ್ಬೊಬ್ಬನ ಜೀವಿತದಲ್ಲಿ ಒಬ್ಬೊಬ್ಬನು ತಪ್ಪು ಮಾಡೇ ಮಾಡ್ತಾನೆ, ಪಾಪ ಮಾಡೇ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ದೇವರಾದ ಕರ್ತನು ಫ್ರೀಯಾಗಿ ದೇವರ ಆತ್ಮನೊಂದಿಗೆ ನಿಮಗೋಸ್ಕರ ಪ್ರಾಣ ಕೊಟ್ಟಂತ ಆ ಯೇಸುವಿನಲ್ಲಿ ನಿಮ್ಮ ಜೀವಿತವನ್ನು ಶೇರ್ ಮಾಡ್ಕೊಳ್ಳಿ. ದೇವರ ಆತ್ಮನಲ್ಲಿ ಹೇಳಿಕೊಳ್ಳಿ ಪ್ರಿಯರೇ.
ಯಾವ ಮನುಷ್ಯನೊಂದಿಗೆ ಹೇಳಿಕೊಳ್ಬೇಡಿ. ಯಾವ ಮನುಷ್ಯನು ನಿಮ್ಮನ್ನು ಪಾಪ ಶಾಪದಿಂದ, ನೀವು ಮಾಡಿದಂಥ ತಪ್ಪಿಂದ ಬಿಡುಗಡೆ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಯೇಸುವಿನಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಆ ಮಹಾಧ್ವನಿ ಬಂದಿದೆ ನಿಮಗೋಸ್ಕರ. ಆ ಮಹಾಧ್ವನಿಯ ಆ ಆನಂದವನ್ನು, ಆಶೀರ್ವಾದವನ್ನು, ಆ ಬಿಡುಗಡೆಯನ್ನು ನೀವು ಹೊಂದಿಕೊಳ್ಳಿ. ಆ ಧರ್ಮಶಾಸ್ತ್ರದ ಆ ಬಂಧನದ ಬಿಡುಗಡೆ ನಿಮಗೆ ಕೊಟ್ಟಿದ್ದಾನೆ. ಆ ಧರ್ಮಶಾಸ್ತ್ರದಿಂದ ನಿಮ್ಮನ್ನು ಹೊರಗೆ ತಂದಿದ್ದಾನೆ. ಆ ಕೃಪೆಯಲ್ಲಿ, ಆ ದೇವರ ಪ್ರೀತಿ ಅನ್ಯೋನ್ಯತೆಯಲ್ಲಿ ನಡೆಸಲಿಕ್ಕೆ ದೇವರಾದ ಕರ್ತನು ನಡೆಸಿದ್ದಾನೆ. ಇದನ್ನು ನೀವು ಹೊಂದಿಕೊಳ್ಳಿ ಪ್ರಿಯರೇ. ಪ್ರಿಯ ದೇವಜನರೇ, ನಿಮ್ಮ ಹೃದಯವನ್ನು ಶೋಧಿಸಿ ನಿಮ್ಮನ್ನು ನಡೆಸಲು ಶಕ್ತನಾಗಿರುವಂತಹ ಆ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಯೇಸು ಕ್ರಿಸ್ತನೇ ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ನಡೆಸುವನಾಗಿದೆ. ಆ ಒಂದು ಮಹಾಧ್ವನಿ ಎಲ್ಲದಲ್ಲಿ ನಿಮ್ಮನ್ನು ಪರಿಪೂರ್ಣತೆಯನ್ನು ಕೊಟ್ಟಿದೆ ಪ್ರಿಯರೇ. ಇದನ್ನು ನೀವು ಹೊಂದಿಕೊಳ್ಳಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೇ, ಜೀವ ಸ್ವರೂಪನಾದ ಸತ್ಯ ದೇವರಾಗಿರುವಂಥ ಯೇಸುವೆ, ಸತ್ಯ ದೇವರಾಗಿರುವಂಥ ನಿನ್ನನ್ನು ಅರಿತುಕೊಂಡು ನಿನ್ನ ಆತ್ಮನಲ್ಲಿ ನೆಲೆಗೊಂಡು, ಹೌದು ಕರ್ತನೆ, ನಮಗೋಸ್ಕರ ಇಡೀ ಲೋಕಕ್ಕೋಸ್ಕರ ಆ ಗಟ್ಟಿಯಾದ ಧ್ವನಿ, ಆ ಮೇಲಿನಿಂದ ಕೆಳಗೆ ತನ್ನ ತೆರೆ ಇಬ್ಬಾಗ ಆಗಿದೆ. ಅಂದ್ರೆ ಇವತ್ತಿನ ಫ್ರೀಯಾದ ಜೀವಿತವನ್ನು ನೀನು ನಮಗೋಸ್ಕರ ಕೊಟ್ಟಿದೆ ಸ್ವಾಮಿ. ಆ ಉನ್ನತವಾದ ಹೊಸ ಜೀವಿತವನ್ನು ಕೊಟ್ಟಂತ ನಿನ್ನನ್ನು ನಾವು ಮಹಿಮೆ ಪಡಿಸುವಂತ ನಿನ್ನ ಮಕ್ಕಳಾಗಿ ನಿನ್ನ ಆತ್ಮನಲ್ಲಿ ನೆಲೆಗೊಂಡು ನಿನ್ನ ಆತ್ಮನಲ್ಲಿ ಜೀವಿಸ್ಲಿಕ್ಕಾಗುವಂತೆ ನಿನ್ನ ಆತ್ಮನ ಮೂಲಕವಾಗಿ ಎಲ್ಲ ನಿನ್ನ ಆತ್ಮನ ಸಹಾಯದಲ್ಲಿ ನಡೆಸು ಎಂಬುದಾಗಿ ಯೇಸು ಎಂಬ ನಿನ್ನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. Bless in the name of Jesus Nazareth. Bless in the name of Jesus.